ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಕೆಇಎ ಅವರು ಕೆಸೆಟ್‌ನ ಡಾಕ್ಯುಮೆಂಟ್ ವೆರಿಫಿಕೇಷನ್‌ನ ದಿನಾಂಕವನ್ನ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಯಾವಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ, ಯಾವ ಸಬ್ಜೆಕ್ಟ್ಸ್‌ಗೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ, ಮತ್ತೆ ಏನೇನು ದಾಖಲೆಗಳನ್ನ ನೀವು ತರಬೇಕು ಅನ್ನೋದನ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಏನೇನು ಇನ್ಫಾರ್ಮೇಷನ್‌ನ ಅವರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಕೆಇಎ ವೆಬ್‌ಸೈಟ್‌ಗೆ ಬಂದ್ರೆ ನೀವು ಇಲ್ಲಿ ಅಡ್ಮಿಷನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಸೆಟ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅಂತ ಇದೆ. ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇವತ್ತು ಬಿಟ್ಟಿರುವಂತ ಮಾಹಿತಿ 27/11/2025. ಓಕೆ, ಇದ್ರ ಬಗ್ಗೆ ನೋಡೋಣ ಏನಿಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು. ನೋಡಿ, ಪ್ರಕಟಣೆ ಇದು ಸೇಮ್. ಯಾವಾಗ ಎಕ್ಸಾಮ್ ಕಾಲ್ಫರ್ ಮಾಡಿದ್ರು, ಯಾವಾಗ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು, ಯಾವಾಗ ಅರ್ಜಿ ಸ್ವೀಕರಿಸಿದ್ರು, ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ತಾತ್ಕಾಲಿಕ ಕೀ ಉತ್ತರ ಯಾವಾಗ ಪ್ರಕಟಿಸಿದ್ರು, ಮತ್ತೆ ಅಂತಿಮ ಕೀ ಉತ್ತರಗಳನ್ನ ಯಾವಾಗ ಪ್ರಕಟಿಸಿದ್ರು, ಆಮೇಲೆ ರಿಸಲ್ಟ್ ಯಾವಾಗ ಕೊಟ್ಟರು, ಅದ್ರ ಬಗ್ಗೆ ಎಲ್ಲ ಪ್ರಾಧಿಕಾರ ವೆಬ್ಸೈಟ್ ಅಲ್ಲಿ ಕೊಟ್ಟಿರೋದನ್ನ ಮತ್ತೆ ಅದನ್ನೇ ಸೇಮ್ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಈಗ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಕೊಟ್ಟಿರುವಂತ ಲೀಸ್ಟ್ ಪ್ರಕಾರ ದಾಖಲೆ ಪರಿಶೀಲನೆಗೆ ಹಾಜರಾಗುವ ಕೆಸೆಟ್ 2025 ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ಅನುಬಂಧ 2ರಲ್ಲಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದೆಲ್ಲ ಮೇಲೆ ಈ ಪ್ಯಾರಾಗ್ರಾಫ್ ಅಲ್ಲಿ ಇರೋದು ಸೇಮ್. ನಾನು ಸುಮಾರು ನೋಟಿಫಿಕೇಶನ್ಗಳ ಪ್ರಕಟಣೆಗಳನ್ನು ಓದಿನಿ, ಎಲ್ಲದರಲ್ಲೂ ಸೇಮ್ ಇದೆ. ಯಾವಾಗ ಎಕ್ಸಾಮ್ ಕಾಲ್ ಮಾಡಿದ್ರು, ನೋಟಿಫಿಕೇಶನ್ ಯಾವಾಗ ಮಾಡಿದ್ರು, ಯಾವಾಗದಿಂದ ಅಪ್ಲಿಕೇಶನ್ ರಿಸೀವ್ ಮಾಡಿದ್ರು. 22/8 ಅಪ್ಲಿಕೇಶನ್ ಕಾಲ್ಫರ್ ಆಯಿತು, ನೋಟಿಫಿಕೇಶನ್ ಆಯಿತು. 24/9 ಅಪ್ಲಿಕೇಶನ್ ಸ್ವೀಕರಿಸ್ತು. 2/11 ಎಕ್ಸಾಮ್ ಮಾಡಿದ್ರು. 15/11 ತಾತ್ಕಾಲಿಕ ಅಂಕಪಟ್ಟಿ ಅಂದ್ರೆ ಪ್ರಾಧಿಕಾರದ ವೆಬ್ಸೈಟ್‌ನಲ್ಲಿ ಪ್ರಕಟಿಸಿದ್ರು. ಓಕೆ, ತಾತ್ಕಾಲಿಕ ಅಂಕಪಟ್ಟಿನ. ಸೊ ಅದ್ರ ಪ್ರಕಾರ ಅದನ್ನ ಆಧರಿಸಿ ಮೂಲ ದಾಖಲೆ ಪರಿಶೀಲನೆಗೆ ಇವಾಗ ಕರೆದಿದ್ದಾರೆ. ಸೊ ಅದನ್ನ ಏನು ಅಂತ ಹೇಳಿದ್ದಾರೆ. ಮತ್ತೊಂದು ಸೂಚನೆ ಕೊಟ್ಟಿದ್ದಾರೆ ನೋಡಿ. ಈ ಸೂಚನೆ ತುಂಬಾ ಇಂಪಾರ್ಟೆಂಟು. ಯಾರಂದ್ರೆ ಈಗ ಯಾರು ಇನ್ನೂ ನಾವು ಎಂ.ಕಾಮು ಅಥವಾ ಬೇರೆ ಕೋರ್ಸ್‌ಗಳು, ಎಂ.ಎ ಇನ್ನು ಮಾಡ್ತಾ ಇದ್ದೀರಾ ಅಂಥವ್ರು ಕೆಲವರು ಪಾಸ್ ಆಗಿರ್ತಾರೆ. ಸೆಕೆಂಡ್ ಇಯರ್‌ಲಿ ಇರೋರು ಎಕ್ಸಾಮ್ ಕಟ್ಟಿರ್ತಾರೆ. ಅಂಥವ್ರು ಪಾಸ್ ಆಗಿರ್ತಾರೆ. ಅಂಥವ್ರು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್‌ಗೆ ಬರೋ ಅವಶ್ಯಕತೆ ಇಲ್ಲ. ಓಕೆನಾ. ಅವ್ರು ಯಾವಾಗ ಬರ್ಬೇಕಂದ್ರೆ ಅವ್ರು ಮುಂದಿನ ದಿನಾಂಕದಲ್ಲಿ ಕೆಇಎ ಅನೌನ್ಸ್ ಮಾಡುತ್ತೆ. ನಿಮ್ಮ ಎಕ್ಸಾಮು ನೀವೆಲ್ಲ ನಿಮ್ಮ ಮಾಸ್ಟರ್ ಡಿಗ್ರಿನ ಮುಗಿಸಿದ್ಮೇಲೆ ನೀವು ಅಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಎಲ್ಲ ಸೆಮಿಸ್ಟರ್‌ಗಳ ಮಾರ್ಕ್ಸ್ ಕಾರ್ಡ್‌ಗಳನ್ನ ಇಟ್ಕೊಂಡು ಮೂಲ ದಾಖಲಾತಿ ಪರಿಶೀಲನೆಗೆ ಬರ್ಬೇಕಾಗುತ್ತೆ. ಅಲ್ಲಿವರೆಗೂ ನಿಮ್ಗೇನು ತೊಂದರೆ ಆಗಲ್ಲ. ನೀವು ಇವಾಗ ಈ ವೆರಿಫಿಕೇಷನ್‌ಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಯಾರು ಇನ್ನು ನಿಮ್ಮ ಪೋಸ್ಟ್ ಗ್ರಾಜುಯೇಷನ್‌ನ ಮಾಡ್ತಾ ಇದ್ದೀರಾ, ಎಂ.ಕಾಮು, ಎಂ.ಬಿ.ಎನೋ ಅಥವಾ ಎಂ.ಎನೋ, ಎಂ.ಎಸ್ಸಿನೋ ಇಂಥವ್ರು ಯಾರು ಹೋಗೋ ಅವಶ್ಯಕತೆ ಇಲ್ಲ. ನೀವು ಪಾಸ್ ಆಗಿದ್ದೀರಾ. ಬಟ್ ನಿಮಗೆ ನಿಮ್ಮ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಸೊ ಕೆಇಎ ಅವರು ಕರೀತಾರೆ. ಅದ್ರ ಬಗ್ಗೆ ನೀವು ಕೆಇಎ ಕಾಲ್ ಮಾಡಿ ಕೇಳ್ಕೋಬಹುದು. ಓಕೆನಾ. ಇನ್ಫಾರ್ಮೇಶನ್ ಇನ್ನೊಂದ್ಸತಿ ನೀವು ತಿಳ್ಕೊಬಹುದು. ಅದನ್ನ ಅನೌನ್ಸ್ ಮಾಡ್ತಾರೆ. ಕೆಇಎ ವೆಬ್ಸೈಟ್‌ನ ನೋಡ್ತಾ ಇರಿ. ಇವಾಗ ಈ ಮೂಲ ದಾಖಲಾತಿ ಪರಿಶೀಲನೆ ಯಾರಿಗೆ ಅಂದ್ರೆ, ಯಾರಿಗಾಗಲೇ ಮಾಸ್ಟರ್ ಡಿಗ್ರಿ ಮುಗಿಸಿ ಕೆಸೆಟ್ ಎಕ್ಸಾಮ್‌ನ ಬರ್ತಿದ್ದೀರಾ ಅಂಥವರಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಕರೆದಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಕೆಳಗಡೆ ಮಾಹಿತಿ ಕೊಡ್ತಾರೆ ನೋಡಿ. ಅನುಬಂಧ 1 ಕೆಸೆಟ್ 2025 ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆ ವೇಳಾಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡಿ, ಇದು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸೆಷನ್. ಓಕೆನಾ. ಡೇಟ್ ಇಲ್ಲಿದೆ 29/11/2025 ಅಂದ್ರೆ ಇವತ್ತು 27, 28, 29. ಓಕೆನಾ. ಸೊ ನಾಳೆ 28, ನಾಡಿದ್ದು 29. 29/11/2025 ಶನಿವಾರ ಕನ್ನಡ ಕನ್ನಡ ಸಬ್ಜೆಕ್ಟಿಗೆ ಕರೆದಿದ್ದಾರೆ. ಸೊ ಬೆಳಿಗ್ಗೆ 9:30ರಿಂದ 1:30 ಓಕೆ. ಸೊ ಸೀರಿಯಲ್ ನಂಬರ್ 1 ಸೀರಿಯಲ್ ನಂಬರ್ 2 ಅಂದ್ರೆ 1ರಿಂದ 658 ಸೀರಿಯಲ್ ನಂಬರ್ ವರೆಗೂ ಇರುವಂತವ್ರು ಅಲ್ಲಿ ಅನೌನ್ಸ್ ಮಾಡಿರೋ ಲಿಸ್ಟ್ ಅಲ್ಲಿ ಇಲ್ಲಿ ಹೋಗ್ಬೇಕಾಗುತ್ತೆ ಕನ್ನಡದವರು. ಓಕೆ. ಮತ್ತೆ ಮಧ್ಯಾಹ್ನ ಅದೇ ದಿನ ಮಧ್ಯಾಹ್ನ 2:30ರಿಂದ 4:30 ಮ್ಯಾನೇಜ್ಮೆಂಟ್ ಕ್ಯಾಂಡಿಡೇಟ್ಸ್ ಸೀರಿಯಲ್ ನಂಬರ್ 1 ಸೀರಿಯಲ್ ನಂಬರ್ 254 ಈ ಕ್ಯಾಂಡಿಡೇಟ್ಗಳು ಹೋಗ್ಬೇಕಾಗುತ್ತೆ. ಮತ್ತೆ 1/12/2025 ಕಾಮರ್ಸ್ ಕ್ಯಾಂಡಿಡೇಟ್ಗಳು ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 600 ಬೆಳಿಗ್ಗೆ 9:30ರಿಂದ 1:30. ಮತ್ತೆ ಕಾಮರ್ಸ್ ಸೇಮ್ ಅವತ್ತನೇ 2:30ರಿಂದ 4:30 ಸೀರಿಯಲ್ ನಂಬರ್ 601ರಿಂದ 1393. ಓಕೆನಾ. ನೆಕ್ಸ್ಟ್ 2ನೇ ತಾರೀಕು 2/12/2025 ಇಂಗ್ಲಿಷ್ ಕ್ಯಾಂಡಿಡೇಟ್ಸು ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 659 ಬೆಳಿಗ್ಗೆ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸು ಮಧ್ಯಾಹ್ನ ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 550. ನೆಕ್ಸ್ಟ್ 3/12/2025 ಹಿಸ್ಟ್ರಿ ಸೀರಿಯಲ್ ನಂಬರ್ 1ರಿಂದ ಸೀರಿಯಲ್ ನಂಬರ್ 743 ಬೆಳಿಗ್ಗೆ. ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇನ್ಫಾರ್ಮೇಷನ್ ಸೈನ್ಸ್ ಸೀರಿಯಲ್ ನಂಬರ್ 1ರಿಂದ 108 ಬೆಳಿಗ್ಗೆ. ನೆಕ್ಸ್ಟ್ ಅದೇ ದಿನ ಮಧ್ಯಾಹ್ನ ಮ್ಯಾಥಮೆಟಿಕಲ್ ಸೈನ್ಸು ಸೀರಿಯಲ್ ನಂಬರ್ 1ರಿಂದ 558 ಮಧ್ಯಾಹ್ನ. ನೆಕ್ಸ್ಟ್ 4/12/2025 ಸೋಷಿಯಾಲಜಿ ಬೆಳಿಗ್ಗೆ ಸೀರಿಯಲ್ ನಂಬರ್ 1ರಿಂದ 219, ಜಿಯೋಗ್ರಫಿ 1ರಿಂದ 42, ಹಿಂದಿ 1ರಿಂದ 59, ಎಕನಾಮಿಕ್ಸ್ 1ರಿಂದ 511, ಎಜುಕೇಶನ್ 1ರಿಂದ 91. ಇಷ್ಟು ಸಬ್ಜೆಕ್ಟ್ ಕ್ಯಾಂಡಿಡೇಟ್ಸ್ಗಳು ಬೆಳಿಗ್ಗೆ 9:30ರಿಂದ 1:30. ಮಧ್ಯಾಹ್ನ ಅದೇ ದಿನ 4/12ರಲ್ಲಿ
ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ 1ರಿಂದ 37, ಸೈಕಾಲಜಿ 1ರಿಂದ 35, ಸೋಷಿಯಲ್ ವರ್ಕ್ 1ರಿಂದ 137, ಲಾ 1ರಿಂದ 31, ಸಾಂಸ್ಕ್ರಿಟ್ 1ರಿಂದ 14, ಉರ್ದು 1ರಿಂದ 17, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 1ರಿಂದ 19, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ 1ರಿಂದ 323. ಈ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ಸ್ಗಳು ಹೋಗಬೇಕಾಗುತ್ತೆ. ನೆಕ್ಸ್ಟ್ 5/12/2025 ಪೊಲಿಟಿಕಲ್ ಎಜುಕೇಶನ್ ಫಿಸಿಕಲ್ ಎಜುಕೇಶನ್ 1ರಿಂದ 118 ಬೆಳಿಗ್ಗೆ. ನೆಕ್ಸ್ಟ್ ಫಿಸಿಕಲ್ ಸೈನ್ಸ್ 1ರಿಂದ 320 ಬೆಳಿಗ್ಗೆ. ಮತ್ತೆ ಲೈಫ್ ಸೈನ್ಸ್ ಮಧ್ಯಾಹ್ನ 1ರಿಂದ 781. ಇದು 5/12. ನೆಕ್ಸ್ಟ್ 6/12/2025 ಕೆಮಿಕಲ್ ಸೈನ್ಸ್ 1ರಿಂದ 540 ಬೆಳಿಗ್ಗೆ. ಮತ್ತೆ ಮಧ್ಯಾಹ್ನ ಎನ್ವಿರಾನ್ಮೆಂಟಲ್ ಸೈನ್ಸ್ 1ರಿಂದ 31 ಸೀರಿಯಲ್ ನಂಬರ್, ಹೋಮ್ ಸೈನ್ಸ್ 1ರಿಂದ 30, ಎಲೆಕ್ಟ್ರಾನಿಕ್ ಸೈನ್ಸ್ 1ರಿಂದ 26, ಅರ್ತ್ ಸೈನ್ಸ್ 1ರಿಂದ 21, ವುಮೆನ್ ಸ್ಟಡೀಸ್ 1ರಿಂದ 17, ಪರ್ಫಾರ್ಮಿಂಗ್ ಆರ್ಟ್ಸ್ 1ರಿಂದ 11, ಮ್ಯೂಸಿಕ್ 1ರಿಂದ 14, ವಿಜುವಲ್ ಆರ್ಟ್ಸ್ 1ರಿಂದ 16. ಸೊ ಇಷ್ಟು ಕ್ಯಾಂಡಿಡೇಟ್ಗಳು ಬೇರೆ ಬೇರೆ ಡೇಟ್ಸ್ ಅವ್ರಿಗೆ ಕೊಟ್ಟಿರುವಂಥ ಡೇಟ್ಸ್ ಅಲ್ಲಿ ನೀವು ಹೋಗಬೇಕಾಗತ್ತೆ. ಓಕೆನಾ? ಡೇಟ್ ಮತ್ತೆ ಟೈಮ್ನ ನೋಡ್ಕೊಳ್ಳಿ, ಬೆಳಿಗ್ಗೆ ಸ್ಲಾಟ್ ಮತ್ತೆ ಮಧ್ಯಾಹ್ನ ಸ್ಲಾಟ್. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ SCA, SCB ಮತ್ತೆ SCC ಅರ್ಹತೆ ಗಳಿಸಿರುವವರು ತಹಸೀಲ್ದಾರರಿಂದ ಆಡಿ ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು. ಅಂದ್ರೆ ನೀವು ಕಂಪಲ್ಸರಿ ಕೊಡಬೇಕು. ಓಕೆನಾ? ನೀವು ಹೊಸ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಳ್ಳೇಬೇಕು, ಅದನ್ನ ನೀವು ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಯಾರು ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಬೇಕಾದ್ರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂಥವ್ರು. ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸರದಿ ಅಭ್ಯರ್ಥಿಗಳು ಎಲ್ಲಾ ವಿಷಯಗಳ ದಿನಾಂಕ 8/12/2025 ಮತ್ತು 9/12/2025 ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆಸೆಟ್ ಪ್ರಮಾಣ ಪತ್ರ ಪಡೆಯಬಹುದು. ನೋಡಿ, ಈ ಕ್ಯಾಟಗರಿಲಿ ಇರುವಂತಹ ಕ್ಯಾಂಡಿಡೇಟ್ಗಳು ಯಾರು ಈ ಆಪ್ಷನ್ SCA, SCB ಮತ್ತೆ SCC ಸೆಲೆಕ್ಟ್ ಮಾಡಿದ್ರ ನಿಮಗೆ ಸ್ಪೆಷಲ್ ಡೇಟ್ನ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಡೇಟಲ್ಲೇ ನಿಮಗೆ ಸಿಕ್ಕಿದ್ರೆ ಹೋಗಿ, ಮೇಲ್ಗಡೆ ಇರುವಂಥ ಡೇಟಲ್ಲಿ ಸಿಕ್ಕಿದ್ರೆ ನೀವು ಹೋಗ್ಬೋದು. ಅಥವಾ ನಮ್ಮ ಹತ್ರ ಈ ಹೊಸ ಪ್ರಮಾಣ ಪತ್ರ ಇಲ್ಲ ಅಂದರೆ ಅಂಥವ್ರು 8/12ನೇ ತಾರೀಕು ಮತ್ತು 9/12ನೇ ತಾರೀಕು ಕೂಡ ಹೋಗಿ ದಾಖಲೆ ಪರಿಶೀಲನೆ ಮಾಡಿಸ್ಬೋದು. ಯಾಕಂದರೆ ಇವಾಗ ಆಡಿ ಸಂಖ್ಯೆ ಮತ್ತು ಕಂದಾಯ ಇಲಾಖೆಯಲ್ಲಿ ಇವಾಗ ಕೊಡ್ತಾ ಇರೋದ್ರಿಂದ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಅವ್ರು ಕೊಟ್ಟಿದ್ದಾರೆ. ಓಕೆನಾ? ಮತ್ತೆ ಅನುಬಂಧ 2ರಲ್ಲಿ ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಅರ್ಹತಾ ಪರೀಕ್ಷೆ 2025 ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ಏನು ಹೇಳ್ತಾರೆ. ಮೊದಲನೇದು, ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು, ಅವತ್ತೇ ಹೋಗಬೇಕು. ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ, ಕೊಡಲ್ಲ ಬೇರೆ ದಿನ. ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು. ನೀವೇನೇ ಮೂಲ ದಾಖಲೆ ತಗೊಂಡ್ರು ಅದು ಅಪ್ಲಿಕೇಶನ್ ಹಾಕೋ ಹಿಂದಿನ ಡೇಟಲ್ಲಿ ಇರಬೇಕು. ಅದು ಕಂಪಲ್ಸರಿ. ಅದು ಮೊದಲೇ ನಾವು ನೋಟಿಫಿಕೇಶನ್ ಅವ್ರು ಹೇಳಿದ್ದಾರೆ. ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ನೀವು ಜೆರಾಕ್ಸು, ಕಲರ್ ಜೆರಾಕ್ಸ್ ಅಲ್ಲಿ ತಗೊಂಡೋಗಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸೇ ಕೊಡಬೇಕು. ಓಕೆನಾ? ಅಂಥವ್ರು ಯಾರು ಕಾಲೇಜಿಗೆ ಕೊಟ್ಟಿರ್ತೀರಾ, ನೀವು ಕೆಲಸ ಮಾಡ್ತಿರೋ ಅಂಥವ್ರು ಅಥವಾ ಓದ್ತಿರೋ ಅಂಥವ್ರು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಒರಿಜಿನಲ್ ಡಾಕ್ಯುಮೆಂಟ್ಸ್. ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜೆರಾಕ್ಸ್ ಪ್ರತಿಗಳನ್ನು ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೆ ಅಟೆಸ್ಟೆಡ್ ಜೆರಾಕ್ಸ್ ಕಾಪಿ ಎಲ್ಲದನ್ನು ಒಂದು ಸೆಟ್ನ ನೀವು ತರಬೇಕು ಅಂತ ಹೇಳ್ತಿದ್ದಾರೆ. ಅಟೆಸ್ಟೆಡ್ ಜೆರಾಕ್ಸ್ ಮಾಡಿರೋ ಕಾಪಿನ ಅಟೆಸ್ಟ್ ಮಾಡಿಸ್ಕೊಂಡು ತಗೊಬನ್ನಿ. ಯಾರ ಹತ್ರನಾರು ಗೆಜೆಟೆಡ್ ಆಫೀಸರ್ಸ್ಗಳಿಂದ, ಈಗ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ಸ್ಗಳು, ಓಕೆ, ಈ ಥರ ಗೆಜೆಟೆಡ್ ಆಫೀಸರ್ಸ್ಗಳಿರ್ತಾರೆ, ಅಂಥವ್ರ ಅಟೆಸ್ಟ್ ಮಾಡಿಸ್ಕೊಳ್ಳಿ. ಏನೇನು ತರಬೇಕು ಅಂದರೆ ಪರೀಕ್ಷೆಯ ಪ್ರವೇಶ ಪತ್ರ ಒಂದು, ನಿಮ್ಮ ಅಡ್ಮಿಷನ್ ಟಿಕೆಟ್, ನೆಕ್ಸ್ಟ್ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ, ಓಕೆನಾ, ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು. ಮತ್ತೆ ಸ್ನಾತಕೋತ್ತರ ಪದವಿ ಎಲ್ಲಾ ವರ್ಷಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ, ಅಂದ್ರೆ ನಿಮಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಸೊ ಅದನ್ನ ನೀವು ತಗೊಂಡು ಹೋಗ್ಬೇಕು. ಈಗ ವರ್ಷ ಆನ್ಯುವಲ್ ಸ್ಕೀಮ್ ಓದೋರಿಗೆ ಆನ್ಯುವಲ್ ಮಾರ್ಕ್ಸ್ ಕಾರ್ಡು, ಸೆಮಿಸ್ಟರ್ ಸ್ಕೀಮ್ ಓದೋರಿಗೆ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು. ಮತ್ತೆ PhD ಪದವಿ ಪ್ರಮಾಣ ಪತ್ರ 19/9/91 ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ, ಹಿಂದೆ ಇದ್ರೆ ಮಾತ್ರ ತಗೊಂಡು ಹೋಗ್ಬೇಕು, ಇಲ್ಲ ಇದ್ರೆ ಇಲ್ಲ. ಓಕೆ, ನೆಕ್ಸ್ಟ್ ಇಷ್ಟು ಡಾಕ್ಯುಮೆಂಟ್ಸ್ ತಗೋಬೇಕು. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಯನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ಯಾರಾದರೂ ಮೀಸಲಾತಿ ಕೋರಿದ್ರೆ ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರದಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಇವಾಗ ನೀವು ಮೀಸಲಾತಿ ಕೇಳಿದ್ರೆ ಕೊಡಲ್ಲ. ಓಕೆನಾ? ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯು ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ
ಅಲ್ಲಿ ಒಂದನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. ಪ್ರವರ್ಗ 1ರ ಅಭ್ಯರ್ಥಿಗಳು ಫಾರ್ಮ್ ಇ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 2A, 2B, 3A ಮತ್ತು 3B ಅಭ್ಯರ್ಥಿಗಳು ಫಾರ್ಮ್ ಎಸ್ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. ನಿಮಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ನೀವು ಕಲೆಕ್ಟ್ ಮಾಡಿಕೊಂಡು ಈ ಫಾರ್ಮ್ ಇ ಡಿ, ಫಾರ್ಮ್ ಇ, ಫಾರ್ಮ್ ಎಫ್ ಗವರ್ಮೆಂಟ್ ಕೊಡುತ್ತೆ ಅಂತ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಎ, ಪರಿಶಿಷ್ಟ ಜಾತಿ ಬಿ ಮತ್ತು ಪರಿಶಿಷ್ಟ ಜಾತಿ ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ. ಕೆಸೆಟ್ 2025 ಪ್ರಮಾಣ ಪತ್ರ ಪಡೆಯಲು ಕಡ್ಡಾಯವಾಗಿ ತಹಶೀಲ್ದಾರರು ವಿತರಿಸಿರುವ ಆಡಿ ಸಂಖ್ಯೆ ಇರುವ ಮೂಲ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಮೇಲೂ ಕೂಡ ಹೇಳಿದರೆ ಈ ತರ ಆಪ್ ಮಾಡ್ಕೊಂಡಿರೋರು ಅದ್ರ ಪ್ರಾಪರ್ ಡಾಕ್ಯುಮೆಂಟ್ ನೀವು ಕೊಡಬೇಕಾಗತ್ತೆ. ಸೊ ಈವರೆಗೆ ತಹಶೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ, ಬಿ ಮತ್ತು ಸಿ ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ತಕ್ಷಣ ಪಡೆಯುವುದು. ಅಂತಹ ಅಭ್ಯರ್ಥಿಗಳಿಗೆ ಡಿಸೆಂಬರ್ 2ನೇ ವಾರದಲ್ಲಿ 2 ದಿನ ಮೂಲ ದಾಖಲೆ ಪರಿಶೀಲನೆಗೆ ಅವಕಾಶ ನೀಡಲಾಗುವುದು. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾರೆ ಮೇಲ್ಗಡೆ, ನಾನು ಮತ್ತೆ ಹೇಳ್ತೀನಿ ಯಾವ ಡೇಟು ಅಂತವ್ರಿಗೆ ಅಂದ್ರೆ ನೋಡಿ, ಇಲ್ಲಿ 8/12 ಮತ್ತೆ 9/12ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಸೊ ಅಂತವ್ರು ಅವಾಗ ಹೋಗ್ಬೋದು ತಗೊಂಡಿಲ್ಲ ಅಂದ್ರೆ. ನೆಕ್ಸ್ಟ್, ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಅಧಿಕಾರಿಯಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು, ಮ್ಯಾರಿಡ್ ಕ್ಯಾಂಡಿಡೇಟ್ಸ್ಗಳು. ನೆಕ್ಸ್ಟ್, ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆ 40% ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ CR ಸುಯಿ 115 ಸೆನೆನಿ 2025 ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರ UDID ಕಾರ್ಡ್ನೊಂದಿಗೆ ಸಲ್ಲಿಸತಕ್ಕದ್ದು. ಅವ್ರಿಗೆ ಸಂಬಂಧಪಟ್ಟದೊಂದು ನೋಟಿಫಿಕೇಶನ್ ಏನೋ ಕೊಟ್ಟಿದ್ದಾರೆ 2025ರಲ್ಲಿ ಕೊಟ್ಟಿರುವಂತಂತೆ ಗೌರ್ಮೆಂಟ್, ಅದು UDID ಕಾರ್ಡ್ ಇರುತ್ತೆ, ಅದನ್ನ ತಗೊಂಡ್ಬರ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ತೃತೀಯ ಲಿಂಗ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ತೃತೀಯ ಲಿಂಗ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ಅಧಿನಿಯಮ 2019ರ ಕೇಂದ್ರ ಅಧಿನಿಯಮ 2019ರ ಸೆಕ್ಷನ್ 6ರ ಖಂಡ 1ರಲ್ಲಿ ನಿರ್ದೇಶಿಸಿದಂತೆ ಸಂಬಂಧಪಟ್ಟ ಜಿಲ್ಲಾ ದಂಡಾಧಿಕಾರಿಗಳ ಜಾರಿ ಮಾಡಿರುವ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಯಾರು ಆ ಕ್ಯಾಟಗರಿ ಅಪ್ಲೈ ಮಾಡ್ತಾರೆ ಅವರನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಸೂಚನೆ: ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷದ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ. ಅದ್ಮೇಲೆ ಹೇಳಿದರೆ ಯಾರಿನ್ನೂ ಓದ್ತಾ ಇದ್ರೆ ಅಂತವ್ರು ಬರೋಂಗಿಲ್ಲ, ಅವ್ರಿಗೆ ಬೇರೆ ಡೇಟ್ ಕೊಡ್ತಾರೆ, ಅವ್ರು ಬರ್ಬೇಕಾಗುತ್ತೆ. ನೆಕ್ಸ್ಟ್, ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲಾ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ 22/8ರ ಅಧಿಸೂಚನೆಯನ್ನು ಓದಿಕೊಳ್ಳಲು ಸೂಚಿಸಿದೆ. ಇದಕ್ಕೊಂದು ವಿಡಿಯೋ ಮಾಡಿದೀವಿ ಆಗಲೇ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು, ತಿದ್ದುಪಡಿ ಮಾಡಿದ್ದು ಅಥವಾ ಟ್ಯಾಂಪರ್ಡ್, ಫೋರ್ಜ್ಡ್, ಫ್ಯಾಬ್ರಿಕೇಟೆಡ್ ದಾಖಲೆಗಳಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗಿದೆ. ಏನೋ ಡಾಕ್ಯುಮೆಂಟ್ ರಾಂಗ್ ಕೊಟ್ಟಿದ್ರೆ, ಡಿಕ್ಲರೇಷನ್ ರಾಂಗ್ ಕೊಟ್ಟಿದ್ರೆ ಅದನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಹಾಗೂ ಅವರ ಅರ್ಹತೆ ಯಾವುದೇ ಸಮಯದಲ್ಲಾದರೂ ರದ್ದುಪಡಿಸಲಾಗುವುದು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ನೆಕ್ಸ್ಟ್, ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ಖುದ್ದು ಹಾಜರಾಗತಕ್ಕದ್ದು. ಒಂದು ವೇಳೆ ಅಭ್ಯರ್ಥಿಗಳಿಗೆ ಪ್ರಯಾಣ ಮಾಡಲು ವೈದ್ಯರು ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ, ಯಾರಿಗಾದ್ರೂ ಬೆಡ್ ರಿಡನ್, ಬೆಡ್ ರೆಸ್ಟ್ ಅಂತ ಕೊಟ್ಟಿದ್ರೆ, ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿಯ ಮೂಲ ದಾಖಲೆಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರದ ಸಂಬಂಧಿ ಮೂಲ ದಾಖಲೆಗಳೊಂದಿಗೆ ಹಾಜರಾಗಬಹುದು. ಅಂತವ್ರು ಯಾರಾದರೂ ಅವರ ನಿಯರೆಸ್ಟ್ ಮೆಂಬರ್ ಅಂದ್ರೆ ಈಗ ಹಸ್ಬೆಂಡ್ನೋ, ಫಾದರ್ನೋ, ಮದರ್ನೋ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅನರ್ಹರೆಂದು ಪರಿಗಣಿಸಲಾಗುವುದು. ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟ್ನಿಂದ ಮಾಹಿತಿ ಪಡೆಯತಕ್ಕದ್ದು. ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ 18ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ರಲ್ಲಿ ನಡೆಸಲಾಗುವುದು. ಇದು ಮಲ್ಲೇಶ್ವರಂ ಅಲ್ಲಿದೆ. ಸೊ 18 ಕ್ರಾಸ್, ಮಲ್ಲೇಶ್ವರಂ 18 ಕ್ರಾಸ್ಲಿ PU ಬೋರ್ಡ್ ಪಕ್ಕದಲ್ಲಿ ಅಲ್ಲೇ ಆ ಕಾಂಪೌಂಡ್ ಅಲ್ಲೇ PU ಬೋರ್ಡು ಮತ್ತೆ KEA ಬಿಲ್ಡಿಂಗು ಎಲ್ಲ ಅಕ್ಕಪಕ್ಕದಲ್ಲೇ ಇದೆ, ಒಂದೇ ಕಾಂಪೌಂಡ್ ಅಲ್ಲಿ. ಅಲ್ಲಿ ಹೋಗಿ ನೀವು ದಾಖಲೆ ಪರಿಶೀಲನೆ ಮಾಡಿಸಬೇಕಾಗುತ್ತೆ. ಅರ್ಜಿಯಲ್ಲಿ ಕ್ಲೈಮ್ ಮಾಡಿಲ್ಲದ ಯಾವುದೇ ಮೀಸಲಾತಿಯನ್ನು ಈ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಕುರಿತು ಮನವಿ ಸಲ್ಲಿಸದಂತೆ ಕೋರಿದೆ. ನೀವೇನೇ ರೀತಿ ರಿಕ್ವೆಸ್ಟ್ ಮಾಡಿದ್ರು ಅವರು ಚೇಂಜ್ ಮಾಡಲ್ಲ. ನೀವೇನ್ ಡಿಕ್ಲೇರ್ ಮಾಡಿದ್ರೆ ಅದ್ರ ಪ್ರಕಾರನೇ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇದಿಷ್ಟು
ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಂದಿರುವಂಥ ಮಾಹಿತಿ. ಇದೇ ನನ್ನ ಪ್ರಕಾರ ಫೈನಲ್ ನೋಟಿಫಿಕೇಶನ್ ಆಗಿರುತ್ತೆ. ಇದಾದ್ಮೇಲೆ ಕೆಇ ಅವರು ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಯಾರ್ಯಾರ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿರುತ್ತೆ ಅಂಥವ್ರಿಗೆಲ್ಲ ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ, ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ಯಾರ್ಯಾರು ಪಾಸ್ ಆಗಿದ್ದೀರಾ, ಯಾರ್ಯಾರ್ದು ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದೆ, ಲೀಸ್ಟಲ್ಲಿ ಇದ್ದೀರಾ ಅಂಥವರೆಲ್ಲ ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ನೋಡಿ, ಒರಿಜಿನಲ್ಸ್ ಮತ್ತು ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಅಟೆಸ್ಟ್ ಮಾಡಿಸ್ಕೊಂಡು ಇಟ್ಕೊಳ್ಳಿ. ನಿಮ್ಮ ನಿಯರೆಸ್ಟ್ ಯಾರು ಗೆಜೆಟೆಡ್ ಆಫೀಸರ್ ಇದ್ದಾರೆ ಅಂಥವ್ರ ಹತ್ರ ಹೋಗಿ ಅಟೆಸ್ಟ್ ಮಾಡಿಸ್ಕೊಳ್ಳಿ. ಪಿ ಯು ಕಾಲೇಜ್ ಪ್ರಿನ್ಸಿಪಲ್ಗಳು ಅಥವಾ ಗ್ರೀನ್ ಇಂಕಲ್ಲಿ ಯಾರು ಸೈನ್ ಮಾಡ್ತಾರೆ ಅಂಥವರೆಲ್ಲ ಗೆಜೆಟೆಡ್ ಆಫೀಸರ್ಗಳು ಇರ್ತಾರೆ. ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ಗಳು, ಓಕೆನಾ, ಗೌರ್ನಮೆಂಟ್ ಡಾಕ್ಟರ್ಸ್ಗಳು, ಇಂಥವ್ರು ಗೆಜೆಟೆಡ್ ಆಫೀಸರ್ಗಳು ಇರ್ತಾರೆ. ಸೊ ಚೆಕ್ ಮಾಡ್ಕೊಳ್ಳಿ. ಅಂಥವ್ರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಒಂದು ಜೆರಾಕ್ಸು ಮತ್ತು ಒರಿಜಿನಲ್ಲು, ನಾನು ಮೊದಲೇ ಹೇಳಿದ್ದೀನಿ ಆ ಥರ, ಮತ್ತು ಡೇಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅನುಬಂಧ ಒಂದರಲ್ಲಿ ಯಾವ ದಿನ ಯಾವ ಡೇಟು ಅಂತ ಮಿಸ್ ಮಾಡ್ದಲ್ಲಿ ಅಟೆಂಡ್ ಮಾಡಿ ನಿಮ್ಮ ಕೆಸೆಟ್ ಸರ್ಟಿಫಿಕೇಟ್ನ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಯಾರ್ಯಾರು ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕಾಂಟ್ಯಾಕ್ಟ್ಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.